ಚರ್ಚೆಗಳು. ಇಂದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. 1940 ನಮಗೆ ಈ ಅಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ತ್ಯಾಗ ಯೋಗಿಗಳನ್ನು ಸ್ಮರಿಸುತ್ತಾ ಪ್ರತಿಯೊಬ್ಬರೂ ದೇಶದ ಪ್ರಗತಿ ಹಾಗೂ ಐಕ್ಯತೆಗಾಗಿ ಶ್ರಮಿಸೋಣ. ದೇಶ ಸೇವೆ, ಕಾನೂನುಗಳನ್ನು ಗೌರವಿಸುವುದು ಮತ್ತು ಸಮಾಜವನ್ನು ಸ್ವಚ್ಛವಾಗಿಡುವುದು ಕೂಡ ದೇಶ ಸೇವೆ ಎನಿಸಿಕೊಳ್ಳುತ್ತದೆ. ಏಕತೆ, ಭಿನ್ನತೆಯಲ್ಲಿ ಏಕತೆ ನಮ್ಮ ದೇಶ ಅತಿ ದೊಡ್ಡ ಶಕ್ತಿ. ಅದನ್ನು ಕಾಪಾಡಿಕೊಳ್ಳೋಣ. ಇಂದು ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು. ರಾಷ್ಟ್ರೀಯ ಏಕತೆಯನ್ನು ಕಾಪಾಡಲು ಹಾಗೂ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಗಟ್ಟಿಗೊಳಿಸಲು ಇರುವ ಸ್ವಾತಂತ್ರ್ಯ ಪ್ರಮುಖ ಒಬ್ಬವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ, ತ್ಯಾಗದ ಸ್ಮರಣೆ, ಬ್ರಿಟಿಷರ ಗುಲಾಮಗಿರಿಯಿಂದ ದೇಶವನ್ನು ಮುಕ್ತಗೊಳಿಸಲು ಪ್ರಾಣ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನ. ದೇಶಭಕ್ತಿ, ಜಾಗೃತಿ, ಜನಸಾಮಾನ್ಯರು ಮತ್ತು ಯುವಜನತೆಯಲ್ಲಿ ದೇಶದ ಬಗ್ಗೆ ಅಭಿಮಾನ ಹಾಗೂ ಜವಾಬ್ದಾರಿಯನ್ನು ಮೂಡಿಸುತ್ತದೆ. ಜಾತಿ, ಧರ್ಮ, ಭಾಷೆಗಳನ್ನು ಮೀರಿ ನಾವೆಲ್ಲರೂ ಒಂದೇ ಎಂಬ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುತ್ತದೆ. ನಮ್ಮದೇ ಆದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರೇರಣೆಯಾಗಿದೆ. ದೇಶದ ಪ್ರಗತಿಗಾಗಿ ಶ್ರಮಿಸಲು ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ನಮಗೆ ನಾವೇ ಮಾಡಿಕೊಳ್ಳುವ ಪ್ರತಿಜ್ಞಾ ದಿನ ಇದೆ ಎಂದು ನನ್ನ ಸಂದೇಶವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. 100 ವರ್ಷಗಳ ಹಿಂದೆ ನಮ್ಮ ಭಾರತೀಯರ ಮೇಲೆ ಬಹಳಷ್ಟು ಅತಿಕ್ರಮಣಗಳನ್ನು ಆಗಿ ನಮ್ಮ ಭಾರತ ದೇಶದ ಒಳಗೆ ಪರಕೀಯರ ಪ್ರವೇಶನೂ ಆದಾಗ ತಂದೆ ಆಗಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆಗಳು ಭಾರತ ದೇಶದಲ್ಲಿ ರೂಪುಗೊಂಡವು. ಅದರ ನಂತರ ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನದಲ್ಲಿಯೂ ಸಹ ಗ್ರೀಕರು ಮತ್ತು ಯುರೋಪ್ನವರು ಆ ಸಂದರ್ಭದಲ್ಲಿಯೂ ಸಹ ಭಾರತ ದೇಶಕ್ಕೆ ಬಂದು ಇಲ್ಲಿ ದಾಳಿಯನ್ನ ಮಾಡಿ ಇಲ್ಲಿ ಆಡಳಿತ ನಡೆಸಿರ್ತಕ್ಕಂಥದ್ದಿದೆ. ಆನಂತರ ಕ್ರಿಸ್ತ ಶಕದಲ್ಲಿಯೂ ಸಹ ಸುಮಾರು ಕ್ರಿಸ್ತ ಶಕ 7-8ನೇ ಶತಮಾನದಲ್ಲಿಯೂ ಸಹ ಪರಕೀಯರ ಪ್ರವೇಶ ಆಗಿರ್ತಕ್ಕಂಥದ್ದನ್ನು ಸಹ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದಿದೆ. ಈ ಕಾಲಘಟ್ಟಗಳಲ್ಲಿ ಏನು ಭಾರತೀಯ ಸಂಸ್ಕೃತಿ ಇರ್ಬೋದು, ಭಾರತೀಯ ಪರಂಪರೆ ಇರ್ಬೋದು, ನಾವು ಹಿಂದೆ ಅದಕ್ಕೂ ಹಿಂದೆ ಅಂತಂದ್ರೆ ಡ್ರಾವಿಡನ್ಸ್ ಅಂತ ಹೇಳ್ತೇವೆ, ಆರ್ಯನ್ಸ್ ಅಂತ ಹೇಳ್ತೇವೆ. ಅದರಲ್ಲೂ ಸಹ ಹಲವಾರು ರೀತಿಯ ಭಿನ್ನತೆಗಳನ್ನ ನಾವು ನೋಡ್ತಾ ಇರ್ತೇವೆ. ಹಾಗೆ ಏನು